ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗಾಯನ ಪ್ರಿಯಾ. ಗೈಸ್, ತುಂಬಾ ಡೇಸ್ ಆಗಿತ್ತು ನಾನು ವಿಡಿಯೋ ಮಾಡಿ. ಯಾಕಪ್ಪ ಅಂದರೆ ತುಂಬಾ ಬ್ಯುಸಿ ಆಗಿದೆ. ಕಂಟಿನ್ಯೂ ಟ್ರಿಪ್ಪು. ಒಂದು ವೀಕೆಂಡ್ ನಾನು ಚಿಕ್ಕಮಂಗ್ಳೂರಿಗೆ ಹೋದರೆ ಇನ್ನೊಂದು ವೀಕೆಂಡ್ ಗೋವಾ. ಸೊ ಈ ರೀತಿ ಕಂಟಿನ್ಯೂ ಟ್ರಿಪ್ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಫೇಸ್ ರೆಮಿಡಿನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾನು ಟ್ರಿಪ್ ಕಂಟಿನ್ಯೂ ಇರೋದ್ರಿಂದ ಸನ್ ಟ್ಯಾನ್ ಸಿಕ್ಕಾಪಟ್ಟೆ ಆಗೋಗಿತ್ತು. ಸೊ ಒಂದು 5 ಡೇಸಿಂದ ನನ್ನ ಸ್ಕಿನ್ ತುಂಬಾ ಇಂಪ್ರೂವ್ ಆಗಿದೆ. ಸೊ ಆ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ ಆ ಒಂದು ಬ್ಯೂಟಿಫುಲ್ ಆಗಿರೋ ರೆಮಿಡಿ. ತುಂಬಾ 100% ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಬನ್ನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ತುಂಬಾ ಎಫೆಕ್ಟಿವ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನಿವಾಗ ಇದ್ದೀನಿ. ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳೆಲ್ಲ. ನಾನು ಏನೇನು ವರ್ಕೌಟ್ ಮಾಡಿದೆ ಆ್ಯಂಡ್ ಏನೇನು ಡಯೆಟ್ನ ನಾನು ತಗೊಂಡೆ ಅಂತ ಹೇಳಿಬಿಟ್ಟು ತುಂಬಾ ಈಸಿ, ಎಲ್ಲರೂ ಕೂಡ ಇದು ಫಾಲೋ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು 1 ವೀಕ್ 2 ವೀಕ್ ಹೋಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ನೀಟಾಗಿ ನಿಮಗೆ ನನ್ನ ರಿಸಲ್ಟ್ಸ್ ಏನಿದೆ ಅದು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ವೆಯ್ಟ್ ಲಾಸ್ ರಿಸಲ್ಟ್ಸ್. ಸೊ ಸಬ್ಸ್ಕ್ರೈಬ್ ಆಗಿ. ಗೈಸ್, ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಕಡಲೆ ಹಿಟ್ಟನ್ನ ನಾನು ಹಾಕ್ಕೊಂಡಿದ್ದೀನಿ, ಓಕೆನಾ. ಸೊ ಇದಕ್ಕೆ ನಾನಿವಾಗ ಮೊಸರನ್ನ 1 or 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ತೀನಿ, ಕರ್ಡ್. ಆಮೇಲೆ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಮಾತ್ರ ಅರಿಶಿನ ಹಾಕ್ಕೊಳ್ಳಿ. ಸೊ ನಾನು ಹಾಕೋತಾ ಇಲ್ಲ, ಜಸ್ಟ್ ಇಷ್ಟೇ. ಸೊ ಇದೊಂದು ಮೆಥಡ್ ಇದೆ ಹೇಗೆ ಅಪ್ಲೈ ಮಾಡೋದು ಅಂತ. ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ. ಗೈಸ್, ನಾನಿಲ್ಲಿ ಕರ್ಡ್ನ ಹಾಕೋತಾ ಇದ್ದೀನಿ. ನಾನು ಹೇಗೆ ತೋರಿಸ್ಕೊಡ್ತೀನಿ ಒಂದು ಮೆಥಡ್, ಅದೇ ರೀತಿನೇ ನೀವು ಫಾಲೋ ಮಾಡಬೇಕು. ಸೊ ರಿಸಲ್ಟ್ಸ್ ಬರುತ್ತೆ. ಆಮೇಲೆ ಗೈಸ್, ನಾನಿಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಹಾಫ್ ಕಟ್ ಮಾಡಿದ್ದೀನಿ ಈ ಟೊಮೆಟೊನ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಈ ಟೊಮೆಟೊ ಸ್ಲೈಸ್ ಏನಿದೆ, ನಾನು ಹಾಫ್ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದರಿಂದ ನಾನಿವಾಗ ನಾನೇನು ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ, ಕಡಲೆ ಹಿಟ್ಟು ಆ್ಯಂಡ್ ಕರ್ಡ್, ಟೊಮೆಟೊಯಿಂದ ನಾನು ಅದನ್ನು ಡಿಪ್ ಮಾಡಿ ನನ್ನ ಫೇಸ್ಗೆ ಮಸಾಜ್ ಮಾಡ್ಕೊತೀನಿ. ಸೊ ಇದೊಂದು ಮೆಥಡ್ ತುಂಬ ಬ್ಯೂಟಿಫುಲ್ಲಾಗಿ ಇದು ವರ್ಕ್ ಆಗುತ್ತೆ. ಒಂದು 2-3 ಡೇಸ್ ಒಳಗೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬಹುದು. ಗೈಸ್, ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಅದೇ ರೀತಿ ನೀವು ಟೊಮೆಟೊನ ಆ ಮಿಕ್ಸ್ಚರ್ಗೆ ಡಿಪ್ ಮಾಡಬೇಕು. ಸೊ ಯಾರಿಗೆಲ್ಲ ಟೊಮೆಟೊಯಿಂದ ಅಲರ್ಜಿ ಇದೆ ಅವರೆಲ್ಲ ಅವಾಯ್ಡ್ ಮಾಡಿ. ಸೊ ಕೆಲವೊಬ್ಬರಿಗೆ ಟೊಮೆಟೊ ಆಗಬರಲ್ಲ, ಸ್ಕಿನ್ಗೆ ಅಲರ್ಜಿ ಆಗುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು, ನಿಮಗೆ ಟೊಮೆಟೊ ಆಗಲ್ಲ ಅಂದರೆ. ಸೊ ಯಾರಿಗೆಲ್ಲ ಟೊಮೆಟೊ ಎಲ್ಲ ಆಗುತ್ತೆ, ಸೊ ಅವರು ಈ ಒಂದು ರೆಮಿಡಿನ ಫಾಲೋ ಮಾಡ್ಬೋದು. ತುಂಬ ಒಳ್ಳೆ ಎಫೆಕ್ಟಿವ್ ರೆಮಿಡಿ. ಪಿಂಪಲ್ಸ್ಗಂತೂ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. 2 ಡೇಸಲ್ಲೇ ಪಿಂಪಲ್ಸ್ ಮಾಯ ಆಗುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್ ಇದು. ಗೈಸ್, ನಾನಿವಾಗ ಫೇಸ್ಗೆ ಮಸಾಜ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2-3 ಮಿನಿಟ್ಸ್ವರೆಗೂ ಮಸಾಜ್ ಮಾಡಿಕೊಂಡ್ರೆ ಸಾಕು. ಆಮೇಲೆ 10 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಡಬೇಕು. ಆಮೇಲೆ ಕ್ಲೀನ್ ವಾಟರಲ್ಲಿ ಫೇಸ್ ವಾಶ್ ಮಾಡಬೇಕು. ನಾನು ಹೇಗೆ ಮಸಾಜ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು, ನೋಸ್ ಹತ್ರ ಎಲ್ಲ. ಸೊ ನೀವು ಕೂಡ ಇದೇ ರೀತಿಯೇ ಮಸಾಜ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನಿಲ್ಲಿ ಟರ್ಮರಿಕ್ ಆ್ಯಡ್ ಮಾಡಿಲ್ಲ, ಬೇಕಾದರೆ ಅದು ಆಪ್ಷನಲ್. ನೀವು ಟರ್ಮರಿಕ್ ಸ್ವಲ್ಪ ಮಾತ್ರ ಇದಕ್ಕೆ ಹಾಕ್ಕೋಬಹುದು. ನಾನು ನಿಮಗೆ ತೋರಿಸ್ತೀನಿ ಫೇಸ್ ವಾಶ್ ಮಾಡಿದ್ದಾದಮೇಲೆ ನನ್ನ ಸ್ಕಿನ್ ಹೇಗೆ ಕಾಣುತ್ತೆ ಅಂತ. ಇನ್ಸ್ಟೆಂಟಾಗೆ ಇದು ಫಸ್ಟ್ ಯೂಸಲ್ಲೇ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಕಂಪ್ಲೀಟ್ ರಿಸಲ್ಟ್ಸ್ 2 ಡೇಸಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗಿದೆ ಅಂತ. ಸೊ ಸ್ವಲ್ಪ ಹೊತ್ತು ನಾನು 10 ಮಿನಿಟ್ಸ್ವರೆಗೂ ಬಿಟ್ಟು ಫೇಸ್ ವಾಶ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಇದ್ರ ಬೆನಿಫಿಟ್ಸ್ ಏನಿದೆ, ಹೇಗೆಲ್ಲ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ಆಲ್ರೆಡಿ ನೋಡ್ತಿರ್ಬೋದು ನನ್ನ ಫೇಸ್ ಎಷ್ಟು ಶೈನ್ ಆಗ್ತಾ ಇದೆ ಅಂತ. ನಾನು ಲಿಪ್ಸ್ಟಿಕ್ಕು ಕಾಜಲ್ ಬಿಟ್ಟರೆ ಯಾವೊಂದು ಕ್ರೀಮ್ ಕೂಡ ನಾನು ಅಪ್ಲೈ ಮಾಡಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇದೆ ಆ್ಯಂಡ್ ಟ್ಯಾನಿಂಗ್ ಏನೂ ಇಲ್ಲ ಅಂತ. ಗೈಸ್, ಈ ರೆಮಿಡಿ ಬೆನಿಫಿಟ್ಸ್ ಏನು ಹೇಳಲಿ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. 5 ಡೇಸಲ್ಲಿ ನನ್ನ ಸ್ಕಿನ್ ಏನಿದೆ ಎಷ್ಟು ಟ್ಯಾನ್ ಆಗಿತ್ತು, ಇಲ್ಲೆಲ್ಲ ಸ್ವಲ್ಪ ಫುಲ್ಲು ಟ್ಯಾನ್ ಆಗಿತ್ತು, ಇಲ್ಲೆಲ್ಲ
ಬ್ಲ್ಯಾಕ್ ರೀತಿಯಾಗಿತ್ತು ಇಲ್ಲೆಲ್ಲ. ಸೊ ಅದೆಲ್ಲ ಹೋಗಿದೆ, ಕಂಪ್ಲೀಟಾಗಿ ಹೋಗಿದೆ. ಟ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದರೆ ನೀವು ನಿಮ್ಮ ಹ್ಯಾಂಡ್ಸ್ಗೆ ಎಲ್ಲ ಅಪ್ಲೈ ಮಾಡ್ಕೋಬೋದು, ರಬ್ ಮಾಡ್ಕೋಬೋದು, ಅದು ಡಿಪ್ ಮಾಡಿ ಟೊಮ್ಯಾಟೋನ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ಸಲ್ಲಿ ಹೇಳಿ ನನಗೆ, ಓಕೆನಾ, ಹೇಗೆ ವರ್ಕ್ ಆಗಿದೆ ಅಂತ. ಸೊ ಇದರಿಂದ ಪಿಂಪಲ್ಸ್ ಏನಾದರೂ ಇದ್ದರೆ ಅದೂ ಕೂಡ ಕಡಿಮೆ ಆಗುತ್ತೆ ವಿತಿನ್ 3 ಡೇಸ್ ಒಳಗಡೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಏನಿಲ್ಲ ಅಂದರೂ ರಿಸಲ್ಟ್ಸ್ 2 ಡೇಸಲ್ಲಿ ಗೊತ್ತಾಗ್ಬಿಡುತ್ತೆ. ಫಾಲೋ ಮಾಡಿ ಗೈಸ್. ಇದು ಪರ್ಟಿಕ್ಯುಲರ್ ಇದೇ ಟೈಮ್ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಯಾವಾಗ ಒಂದು ಡೇಯಲ್ಲಿ ಯಾವಾಗ ನೀವು ಫ್ರೀ ಇದ್ದೀರೋ ಆವಾಗ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಬಾಯ್.